ಎವ್ರಿವನ್, ಗುಡ್ ಆಫ್ಟರ್ನೂನ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಇವತ್ತು ನಾನು ಮಧ್ಯಾಹ್ನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೆ, ವೀಡಿಯೋಸ್ ಎಲ್ಲ ಮಾಡಿದ್ದೆ. ಈಗ ಎಲ್ಲ ಕೆಲಸ ಮುಗಿದಿದೆ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಬ್ಯಾಕ್ ಈ ಥರ ಡಿಸೈನ್ ಇದೆ ಬ್ಯಾಕು, ಹಾಗೆ ಸ್ಲೀವು ಎರಡು ಡಿಸೈನ್ ಮಾಡಿದ್ದೀನಿ. ಈ ರೀತಿ ಇದೆ ಸ್ಲೀವ್. ನಾನು ತೋರಿಸ್ತೀನಿ. ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ಡ್ರೆಸ್ಸಿಗೆ ಸ್ಲೀವು ಕಡಿಮೆ ಇದ್ದಾಗ ಯಾವ ರೀತಿ ಅಟ್ಯಾಚ್ ಮಾಡ್ಬೋದು, ಯಾವ ರೀತಿ ಡಿಸೈನ್ ಮಾಡ್ಬೋದು ಅಂಥೇಳಿ. ಇದು ಸ್ಲೀವ್ಗೆ ಅದೇ ಥರ ಡಿಸೈನ್ ಮಾಡಿದ್ದೀನಿ. ಹಾಗೆ ಸಾರಿ ಮೆರೂನ್ ಇದೆ, ಬ್ಲೌಸ್ ಬಂದು ಗ್ರೀನ್ ಕಲರ್ ಇತ್ತಲ್ವ, ಹಾಗಾಗಿ ಪ್ಯಾಚ್ ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಈ ರೀತಿ ಮಾಡಿದ್ದೀನಿ. ನೋಡಿ, ಚೆನ್ನಾಗಿ ಬಂದಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ, ಹಾಗಾಗಿ ಗ್ರೀನ್ ಆ್ಯಂಡ್ ಮೆರೂನ್ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಇದೆ ಡಿಸೈನು. ಹಾಗೆ ಸಾರಿ ಬಂದುಬಿಟ್ಟು ನೋಡಿ, ಈ ರೀತಿ ಮೆರೂನ್ ಕಲರು ಈ ಥರ ಡಿಸೈನ್ ಇದೆ. ಇದು ಎಂಬ್ರಾಯ್ಡ್ರಿ, ಗೋಲ್ಡ್ ಕಲರು ಅಲ್ಲಿ ಎಂಬ್ರಾಯ್ಡ್ರಿ ಬಂದಿದೆ, ಚೆನ್ನಾಗಿದೆ ಸಾರಿ. ಈ ರೀತಿ ಕುಚ್ಚಿದೆ ಪಲ್ಲುಗೆ. ಇದು ಸಾರಿ ಮತ್ತು ಬ್ಲೌಸು. ಈ ರೀತಿ ಡಿಸೈನ್ ಎಲ್ಲ ಯಾವ ರೀತಿ ಮಾಡೋದು ಅಂಥೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನಾನು ಮತ್ತೊಂದು ನೋಡಿ, ಈ ರೀತಿ ಬೋಟ್ ನೆಕ್ ಇಟ್ಬಿಟ್ಟು ನಾನು ಹೊಲಿದಿದ್ದೀನಿ. ಕಪ್ಸ್ ಎಲ್ಲ ಇಟ್ಟು ನೋಡಿ, ಬ್ಯಾಕ್ ಸೈಡು ಈ ರೀತಿ ಬ್ಯಾಕ್ ಬಟನ್ ಇದು ಈ ರೀತಿ ಇದೆ. ಬ್ಲ್ಯಾಕ್ ಆ್ಯಂಡ್ ರೆಡ್ ಇದು ಕಾಂಬಿನೇಷನ್ನು, ಗೋಲ್ಡ್ ಕಲರಲ್ಲಿ ವರ್ಕ್ ಬಂದಿದೆ. ಈ ರೀತಿ ಇದೆ ಬೋಟ್ ನೆಕ್ ಇದು. ಹಾಗೆ ಇನ್ನೊಂದು ಬ್ಲೌಸ್, ಇದು ಮಾಮೂಲಿ ಬ್ಲೌಸ್, ಇದು ಆರ್ಡಿನರಿ ಬ್ಲೌಸು, ಯಾವುದೇನು ಪ್ಯಾಚ್ ವರ್ಕ್ ಎಲ್ಲ ಏನಿಲ್ಲ ಇದರಲ್ಲಿ, ಹಾಗೆ ಸುಮ್ಮನೆ ಸ್ಟಿಚ್ ಮಾಡಿರೋದಷ್ಟೇ. ಇದು ಬ್ಯಾಕ್ ಸೈಡ್ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಇದೆ ಅಂಥೇಳಿ. ನೋಡಿ, ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬ್ಯಾಕ್ ಸೈಡ್ ಡಿಸೈನ್ ಇದೆ. ನೋಡಿ, ಈ ರೀತಿ ಬರುತ್ತೆ ಬ್ಲೌಸು. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ನಾನು ಹೊಲ್ದಿರೋದು ಬ್ಲೌಸು, ಹಾಗೆ ಡಿಸೈನ್ ಎಲ್ಲ ನಿಮ್ಮ ಜೊತೆ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಬ್ಯಾಕ್ ನೆಕ್ಕು ಯಾವ ರೀತಿ ಪ್ಯಾಚ್ ವರ್ಕ್ ಎಲ್ಲ ಮಾಡ್ಕೊಳ್ಬೋದು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಈಗ ನೋಡಿ, ಇದೆರಡು ಬ್ಲೌಸು ಒಬ್ಬರದು. ಇದು ಕಪ್ಸ್ ಹಾಕಿ ಹೊಲ್ದಿದ್ದೀನಿ ನಾನು. ಬ್ಯಾಕ್ ಬಟನ್ನು ಡಿಸೈನ್ ಆ ರೀತಿ ಕೊಟ್ಟಿದ್ದರು, ಹಾಗಾಗಿ ಹಾಗೆ ಹೊಲಿಬೇಕಿತ್ತು. ಇದು ಮೆಜರ್ಮೆಂಟಿಂದು. ಹಾಗೆ ಇನ್ನೊಂದು ಬ್ಲೌಸ್ ಇದೆ, ಇದು ನಮ್ಮ ಅಕ್ಕನ ಮಗಳದು ಬ್ಲೌಸು. ಇದು ಬ್ಯಾಕ್ ಸೈಡು ಸ್ಟಾರ್ ಥರ ಬರುತ್ತೆ, ಈ ರೀತಿ ಬರುತ್ತೆ ನೋಡಿ. ಈ ರೀತಿ ಎಲ್ಲ ನನ್ನ ಹತ್ರ ಇದ್ವು ಬ್ಲೌಸು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ. ಹಾಗೆ ಈ ಕಡೆ ಇವತ್ತು ನಾನು ಮ್ಯಾಗಿ ಮಾಡಿದ್ದೆ, ಮಸಾಲ ಮ್ಯಾಗಿ ಮಾಡಿದ್ದೆ. ಅದನ್ನು ರೆಸಿಪಿಯನ್ನು ಶೇರ್ ಮಾಡಿಲ್ಲ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ಎಲ್ರಿಗೂ ಗೊತ್ತಿರುತ್ತೆ. ಹಾಗೆ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗೂ ಆಗುತ್ತೆ. ನಮ್ಮನೆಯಲ್ಲಿ ಯಾವಾಗಾದರೂ ಒಂದೊಂದು ಸಲ ಮಾಡ್ತಾಯಿರ್ತೀನಿ. ನೋಡಿ, ಇದಕ್ಕೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಕ್ಯಾರೆಟು, ಬೀನ್ಸು, ಹಾಗೆ ಬಟಾಣಿ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟ ಇಲ್ಲ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಾದರೆ ಒಣ ಮೆಣಸಿನ್ಕಾಯಿ ಪುಡಿ ಬರುತ್ತಲ್ವ, ಚಿಲ್ಲಿ ಪೌಡ್ರು, ಅದನ್ನು ಹಾಕ್ಕೊಳ್ಬೋದು. ತುಂಬ ಈಸಿಯಾಗಿ ಮಾಡ್ಕೊಬೋದು. ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂಚೂರು ಹಾಕಬೇಕಷ್ಟೆ. ನಂತರ ಈರುಳ್ಳಿ, ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದ ನಂತರ ನೀರು ಆ್ಯಡ್ ಮಾಡ್ಕೊಳ್ಬೇಕು. ನಾವು ಎಷ್ಟು ಮ್ಯಾಗಿ ಮಾಡ್ತಿದ್ದೀವೋ ನೋಡಿಕೊಂಡು ಅಷ್ಟು ನಾವು ನೀರು ಆ್ಯಡ್ ಮಾಡಿಕೊಂಡು, ನೀರು ಕುದಿಬೇಕಾದ್ರೆ ನಾವು ಮ್ಯಾಗಿನ ಕ್ರಷ್ ಮಾಡಿ ಹಾಕಬೇಕು, ಸ್ವಲ್ಪ ಪುಡಿ ಮಾಡಿ ಹಾಕಬೇಕು, ತುಂಬ ಮಾಡಬಾರ್ದು. ಮಾಡಿ ಹಾಕಿ ಅದು ಕುದೀತಾ ಇದೆ ನೋಡಿ, ಆ ಟೈಮಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಮ್ಯಾಗಿ ಮಸಾಲ ಇರುತ್ತಲ್ವ, ಆ ಪೌಡ್ರ್ ಹಾಕಿಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಮ್ಯಾಗಿ ಮಸಾಲ. ವೆಜಿಟೇಬಲ್ ಮ್ಯಾಗಿ ಮಸಾಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ.
ನನಗೆ ಮತ್ತು ಯಜಮಾನ್ರಿಗೆ ಮಾಡ್ಕೊಂಡಿರೋದು. ತರಕಾರಿಗಳೆಲ್ಲ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಾದರೂ ಒಂದೊಂದು ಸಲ ತಿನ್ನಲಿಕ್ಕೆ ಯಾವಾಗಲೂ ಮಾಮೂಲಿಯಾಗಿ ಊಟ ಮಾಡೋದು ಇದ್ದೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಇಷ್ಟಪಡ್ತಾರೆ. ಬನ್ನಿ ಫ್ರೆಂಡ್ಸ್, ಮ್ಯಾಗಿ ತಿನ್ನೋಣ. ನಾನು ಮ್ಯಾಗಿ ತಿಂದ ನಂತರ ನಾನು ನಿಮಗೆ ಸಿಗ್ತೀನಿ. ನಮ್ಮದೇ ಗಿಡದಲ್ಲಿ ಹೂ ಬಿಟ್ಟಿತ್ತು, 2-3 ಥರ ಮಲ್ಲಿಗೆ ಹೂ ಬಿಟ್ಟಿದೆ. ಅದನ್ನು ನಾನು ಯಾವ ರೀತಿ ಕಟ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಈ ಕಡೆ ನಾನು ಹೂ ಬಿಟ್ಟಿತ್ತು ನಮ್ಮ ಗಿಡದಲ್ಲಿ. ಹೂ ಕಟ್ಟಲಿಕ್ಕೆ ತುಂಬ ಜನಕ್ಕೆ ಬರುತ್ತೆ. ಕೆಲವ್ರಿಗೆ ಯಾರಿಗಾದರೂ ಬರಲಿಲ್ಲ ಅಂದರೆ ನಾನು ಈ ರೀತಿ ಕಟ್ತೀನಿ ಹೂವು. ನೋಡಿ, ತುಂಬ ಜನಕ್ಕೆ ಬರುತ್ತೆ. ತುಂಬ ಈಸಿಯಾಗಿ ಕಟ್ಬೋದು. ಒಂದು ಹೂವು ಈ ಕಡೆ ಒಂದು ಹೂವು ಇಟ್ಕೊಂಡು 2 ಸೈಡ್ ಒಂದೊಂದು ಹೂವು ಇಟ್ಟು ಈ ರೀತಿ ಒಂದು ದಾರ ಒಂದು ಸುತ್ತಾಕಿ, ಆನಂತರ ನೋಡಿ ಬೆರಳು ತುದಿಯಲ್ಲಿ ಈ ರೀತಿ ತಗೊಂಡು ಈಗ ಹಾಕ್ಕೊಳ್ಬೇಕು ಅಷ್ಟೇ. ಅದನ್ನೊಂಚೂರು ಟೈಟಾಗಿ ಎಳ್ಕೊಬೇಕು. ತುಂಬ ಟೈಟಾಗಿ ಎಳೆದ್ರೆ ಹೂವಿಂದ ತೊಟ್ಟೆಲ್ಲ ಕಟ್ಟಾಗುತ್ತೆ. ಈ ರೀತಿ ಒಂದು ದಾರ ಸುತ್ತಿ ನೋಡಿ ಬೆರಳಲ್ಲಿ ಈ ರೀತಿ ಹಾಕ್ಕೊಳ್ಬೇಕು ಅಷ್ಟೇ. ತುಂಬ ಈಸಿಯಾಗಿ ಕಟ್ಕೊಳ್ಬೋದು. ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹೂ ಕಟ್ಟಲಿಕ್ಕೆ. ಯಾರಿಗಾದರೂ ಗೊತ್ತಿಲ್ಲ ಅಂದರೆ ನಿಮಗೆ ಯೂಸ್ ಆಗ್ಬೋದು ಅಂಥೇಳಿ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಇದು 3 ಥರ ಮಲ್ಲಿಗೆ ಇದೆ ನಮ್ಮ ಮನೆಯಲ್ಲಿ. ದುಂಡು ಮಲ್ಲಿಗೆ, ಕಾಕಡ ಮತ್ತು ಇದು ಸೂಜಿ ಮಲ್ಲಿಗೆ. ನಾನು ಈಗ ಕಟ್ತಾ ಇರೋದು ಸೂಜಿ ಮಲ್ಲಿಗೆ. ಅದು ಸುತ್ತಿಂದು ತುಂಬ ಪರಿಮಳ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೂವು ಮುಡ್ಕೊಂಡ್ರು ಏನೋ ಒಂಥರ ಫ್ರೆಶ್ ಫೀಲ್ ಅನಿಸುತ್ತೆ. ಒಳ್ಳೆ ತಲೆಯಲ್ಲಿ ಮುಡ್ಕೊಂಡಿರೋ ಹೂವು ನಮಗೆ ಒಳ್ಳೆ ಘಮ ಸಿಗ್ತಾ ಇರುತ್ತೆ. ನೋಡಿ, ಈ ರೀತಿ ಸುತ್ತ ಹಾಕಿ ಈ ರೀತಿ ಹಾಕ್ಕೊಳ್ಳೋದಷ್ಟೇ. ನಾನು ನಿಧಾನಕ್ಕೆ ತೋರಿಸಿದ್ದೀನಿ. ನೋಡಿ ಎಷ್ಟು ದಪ್ಪ ಇದೆ ದುಂಡು ಮಲ್ಲಿಗೆ. ಇದು ಸುತ್ತಿಂದು, ಈ ದುಂಡು ಮಲ್ಲಿಗೆ ಹೂವು ಸುತ್ತಿಂದು ಎಷ್ಟೆಷ್ಟು ದಪ್ಪ ಇದೆ ನೋಡಿ ಹೂವು. ಈ ರೀತಿ ಸಿಂಪಲಾಗಿ ಕಟ್ಕೊಳ್ಬೋದು. ಈಸಿಯಾಗಿ ಗೊತ್ತಾಗಲಿ ಅಂತೇಳ್ಬಿಟ್ಟು ನಾನು ನಿಧಾನಕ್ಕೆ ಕಟ್ಟಿ ತೋರಿಸಿದ್ದೀನಿ. ನೋಡಿ, ಇಷ್ಟೇ. ತುಂಬ ಸಿಂಪಲಾಗಿ ಕಟ್ಕೊಳ್ಬೋದು. ಇದು ಲಾಸ್ಟಿಂದು 2 ಸಲ ನಾನು ಗಂಟು ಹಾಕ್ಕೊಳ್ತೀನಿ. ಇಷ್ಟೇ ಹೂವು, ಆದರೆ ಮುಡ್ಕೊಂಡ್ರೆ ತುಂಬ ಚೆನ್ನಾಗಿ ಸಂಜೆ ತನಕ ಒಂದು ಒಳ್ಳೆ ಘಮ ಬರ್ತಾ ಇರುತ್ತೆ ತಲೆಯಲ್ಲಿ. ನೋಡಿ, ಹಿಂದ್ಗಡೆಯಿಂದ ಈ ರೀತಿ ಇರುತ್ತೆ ಕಟ್ಟಿರೋದು. ಇದನ್ನು ನಾನೀಗ ದೇವರಿಗೆ ಸ್ವಲ್ಪ ಹೊತ್ತು ಮುಡಿಸ್ಬಿಡ್ತೀನಿ. ಆ ನಂತರ ತಗೊಂಡು ದೇವ್ರ ಹತ್ರ ಮುಡಿಸಿರೋ ಹೂವನ್ನ ನಂತರ ನಾನು ಮುಡ್ಕೊಳ್ತೀನಿ. ಫಸ್ಟು ನಾನು ದೇವರಿಗೆ ಮುಡಿಸ್ತೀನಿ ನಾನು ಇದನ್ನೀಗ. ಈಗ ರಾಮನವಮಿದು ನೋಡಿ ಪಾನಕ, ಕೋಸಂಬರಿ ಮತ್ತು ಮಜ್ಜಿಗೆ ಮಾಡಿದ್ದು. ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿದ್ದು ನಾವು ಮನೆಯಲ್ಲಿ. ಹಾಗೆ ಮನೆಯಲ್ಲಿ ನಾನು ಶಾವಿಗೆ ಪಾಯಸ ಮಾಡಿದ್ದೆ, ಸ್ವೀಟು. ಶಾವಿಗೆ ಪಾಯಸ, ಕೋಸಂಬರಿ ಹಾಗೆ ಮಜ್ಜಿಗೆ, ನೀರು ಮಜ್ಜಿಗೆ ಮಾಡಿದ್ದೆ, ಪಾನಕ. ಇಷ್ಟು ಮನೆಯಲ್ಲಿ ಬೆಳಗ್ಗೆ ಮಾಡಿದ್ದೆ. ಇದು ಸಂಜೆಗೆ ಮಾಡಿದ್ದೀನಿ ನಾನು. ಪಾನಕ, ಕೋಸಂಬರಿ ಮತ್ತು ಮಜ್ಜಿಗೆನ ನಾನು ಸಂಜೆಗೆ ಮಾಡಿದ್ದೀನಿ. ಬೆಳಗ್ಗೆಗೆ ಪಾಯಸ ಮಾಡಿಬಿಟ್ಟು ಅನ್ನ ಸಾಂಬಾರು ಹಾಗೆ ಪಾಯಸ ಎಡೆ ಹಾಕ್ಬಿಟ್ಟು ಪೂಜೆ ಮಾಡಿದ್ದು. ಬೆಳಗ್ಗೆ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ಹಾಗಾಗಿ ಇದು ನೋಡಿ ಚಾನಲ್ಗೆ ಮತ್ತೆ ನೀರು ಬಿಟ್ಟಿದ್ದಾರೆ. 1 ತಿಂಗಳು ಮತ್ತೆ 1 ತಿಂಗಳು ನೀರು. ಅಂದರೆ ಇದು ಲಾಸ್ಟ್ ಟೈಮು ವೀಡಿಯೋದಲ್ಲೆಲ್ಲ ನಾನು ನಿಮಗೆ ತೋರಿಸಿದ್ದೆ. ಆ ಟೈಮಲ್ಲಿ 1 ಮಂತ್ ಬಿಟ್ಟಿದ್ದರು. ಈಗ ಮತ್ತೆ 1 ಮಂತ್, ಇದು ಸೆಕೆಂಡ್ ಟೈಮ್ ಬಿಡ್ತಾ ಇರೋದು. 5ನೇ ತಾರೀಕಿನಿಂದ ಬಿಟ್ಟಿದ್ದಾರೆ ನೀರು ಮತ್ತೆ ಚಾನಲ್ಗೆ. ಚೆನ್ನಾಗಿ ಅನಿಸುತ್ತೆ. ಈಗ ಒಳ್ಳೆ ಬಿಸಿಲಿಗೆ ಮನೆ ಹತ್ರ ಈ ರೀತಿ ನೋಡಲಿಕ್ಕೆ ಒಳ್ಳೆ ವಾತಾವರಣ ಅಂತ ಅನಿಸುತ್ತೆ. ಹಾಗಾಗಿ ನೆಕ್ಸ್ಟ್ ಮಂತ್ 5 ತನಕ ಬಿಡ್ತಾರೆ. 1 ತಿಂಗಳು ಅಂತ ಹೇಳಿದ್ದಾರೆ. ಈ ತಿಂಗಳು 5ಕ್ಕೆ ಬಿಟ್ಟಿರೋದ್ರಿಂದ ನೆಕ್ಸ್ಟು ಮೇ 5 ತನಕನೂ ನೀರು ಬರುತ್ತೆ. ಈಗ ಹರಿತಾ ಇದೆ. ಇದು ನೀರು ಬಿಟ್ಟಿದ್ದ ದಿನ ಮಧ್ಯಾಹ್ನ ತೆಗೆದಿರೋದ್ರಿಂದ ಇದು ಅರ್ಧ ನೀರು ಕಾಣಿಸ್ತಾ ಇದೆ ಹೋಗೋದು. ಅವತ್ತಷ್ಟೇ ಬಂದಿತ್ತು ನೀರು. ಆದರೆ ಈಗ ಫುಲ್ ಹರಿತಾ ಇದೆ ನೀರು. ಚಾನಲ್ ಫುಲ್ಲು ನೀರು ಹರಿತಾ ಇದೆ. ಈ ಕಡೆ ಮರ ಗಿಡ ಎಲ್ಲ ಗ್ರೀನ್ ಆಗಿರೋದು, ಹಾಗೆ ಚಾನಲಲ್ಲಿ ನೀರು ಎಲ್ಲ ನೋಡಿದ್ರೆ ಹೊರಗಡೆ ಬಂದು ನೋಡಿ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಮನಸ್ಸಿಗೆ. ಈ ಕಡೆ ನೋಡಿ, ಇದು ಬೇವಿನ ಮರ ಎಷ್ಟು ಚೆನ್ನಾಗಿ ಗ್ರೀನಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಒಳ್ಳೆ ಗಾಳಿ ಬರುತ್ತೆ ಹೊರಗಡೆ. ನಾವು ವಾಕ್ ಮಾಡುವಾಗೆಲ್ಲ ನಮಗೆ ಒಳ್ಳೆ ಗಾಳಿ ಸಿಗುತ್ತೆ. ಇಲ್ಲಿ ಬೇವಿನ ಗಿಡ ಹಾಗೆ ಹೊಂಗೆ ಮರ ಎಲ್ಲ ಇರೋದ್ರಿಂದ ಏನೋ ಒಂಥರ ನಮಗೆ ಚೆನ್ನಾಗಿ ಅನಿಸುತ್ತೆ.
ಆದರೆ ನೀರು ಬಂದ್ ಮಾಡಿದ್ಮೇಲೂ ಅಷ್ಟೇ ಬೇಜಾರಾಗುತ್ತೆ ನಮಗೆ ಒಣಗಿರೋವಂಥ ಚಾನಲ್ ನೋಡಲಿಕ್ಕೆ. ಇಲ್ಲಿ ನಮ್ಮದು ಟ್ಯೂಬ್ ಲೈಟ್, ನಮ್ಮ ಮನೆ ಮುಂದೆ ಇರೋವಂಥ ಟ್ಯೂಬ್ ಲೈಟು ಹಾಳಾಗಿತ್ತು. ಅದನ್ನು ರಿಪೇರಿ ಮಾಡಲಿಕ್ಕೆ ಬಂದಿದೆ ನೋಡಿ ವೆಹಿಕಲ್ಲು. ಅಲ್ಲಿ ಮರ ಗಿಡ ಅಡ್ಡ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ರಿಪೇರಿ ಆಯಿತು, ಅವರೀಗ ಹೊರಡ್ತಿದ್ದಾರೆ. ಇದು ಬೀದಿ ಲೈಟು ನಮ್ಮ ಮನೆ ಎದುರುಗಡೆನೇ ಬರೋದ್ರಿಂದ ಹಾಳಾಗಿತ್ತು. ನಮ್ಮ ಮನೆಯವರು ಹೋಗಿ ನಗರಸಭೆಗೆ ಕಂಪ್ಲೇಂಟ್ ಬರೆದು ಬಂದಿದ್ದರು ನೋಡಿ. ನಗರಸಭೆ ಗಾಡಿ ಇದು ಬಂದುಬಿಟ್ಟು ರೆಡಿ ಮಾಡಿ ಹೋಗ್ತಾ ಇದೆ ನೋಡಿ. ನೀರು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ವ್ಯೂ ಗ್ರೀನ್ ಆಗಿರೋಂಥ ಮರಗಳು, ಹಾಗೆ ಅದ್ರ ಮಧ್ಯೆ ಈ ಥರ ಹರಿಯೋ ನೀರು ನೋಡೋದಕ್ಕೆ ಅದು ಮನೆ ಹತ್ರ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇನ್ನು ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಚಾರ್ಜಸ್ ಕಟ್ಟಾಗೋದಿಲ್ಲ, ಫ್ರೀ ಆಗಿರುತ್ತೆ. ಹಾಗೆ ಪಕ್ಕದಲ್ಲಿರುವ ಬೆಲ್ಲನ್ನು ಒತ್ತಿ ಆಲ್ ಬಟನ್ನ ಸೆಲೆಕ್ಟ್ ಮಾಡಿ, ಆಗ ನಾನು ಹಾಕೋ ವೀಡಿಯೋಗಳು ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಆಗ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್.